Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು LBA ಬೇಸ್ಡ್ 8th ಕ್ಲಾಸ್ಗೆ ಸಂಬಂಧಿಸಿರ್ತಕ್ಕಂತಹ ಉಪಲಬ್ಧಿ ಪರೀಕ್ಷಾ 3 ಅರ್ಥಾತ್ FA3 ಟೆಸ್ಟ್ ಅನ್ನ ನೋಡೋರಿದ್ದೇವೆ. ಸಂಪೂರ್ಣವಾಗಿರುವಂತಹ ಕ್ವಶನ್ ಪೇಪರ್ ಜೊತೆಗೆ ಬ್ಲೂ ಪ್ರಿಂಟ್ ಹಾಗೂ ಕೀ ಆನ್ಸರ್ ಸಹಿತ ಈ ಒಂದು ಸಂಪೂರ್ಣ ವಿಡಿಯೋದಲ್ಲಿ ನಾವು ನೋಡ್ತಾ ಸಾಗೋಣ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋವನ್ನ ವೀಕ್ಷಿಸ್ತಾ ಇರಿ. ಸೊ सबसे पहले हमने लिया ಮೊಟ್ಟ ಮೊದಲನೇದಾಗಿ ಸಿಲೆಬಸ್ ಅನ್ನು ಯಾವ್ಯಾವ ತೆಗೆದುಕೊಂಡಿದ್ದೀವಿ 8ನೇ ಕ್ಲಾಸ್ಗೆ ಸಂಬಂಧಿಸಿದಂತೆ ಅಂದ್ರೆ ಪದ್ಯ ಭಾಗದಿಂದ ಅಭಿನವ್ ಗೀತ್ ತೆಗೆದುಕೊಂಡಿದ್ದೀವಿ. इसके साथ साथ हमने लिया है चुंबक है धरती हमारी ಎನ್ನುವಂತ ಕವಿತೆಯನ್ನು ತೆಗೆದುಕೊಂಡಿದ್ದೀವಿ. गद्य भाग से अगर हम देखेंगे वृक्ष प्रेमी तिम्मक्का को लिया है और हरा घोड़ा. कुल मिलाकर 2 पद्य पाठ हैं और 2 हमारे गद्य पाठ हैं और व्याकरण के कुछ अंशों को हमने लिया है. तो ಮೊಟ್ಟ ಮೊದಲನೇದಾಗಿ ನಾವು ನೋಡೋಣ ಬ್ಲೂ ಪ್ರಿಂಟ್ ಅನ್ನ ನೋಡ್ತಾ ಸಾಗೋಣ. ಯಾವೆಲ್ಲ ಆಧಾರದ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ. ಕಠಿಣತಾಕ್ಕೆ ಸ್ತರಕ್ಕೆ ದೃಷ್ಟಿ से अंकवर ಕಠಿಣತೆ ಮಟ್ಟವನ್ನ ಸರಳ ಪ್ರಶ್ನೆಗಳನ್ನ 30% ಕೇಳಿದೀವಿ, ಸಾಮಾನ್ಯ ಅಥವಾ ಸಾಧಾರಣ ಪ್ರಶ್ನೆಗಳು 50% ಕೇಳಿದೀವಿ, ಕಠಿಣ ಮಟ್ಟದ ಪ್ರಶ್ನೆಗಳನ್ನ 20% ಕೇಳಿದೀವಿ, ಅಂದ್ರೆ 4 ಅಂಕ ಕೇಳಿದೀವಿ. ಒಟ್ಟು 20 ಅಂಕಗಳಿಗೆ 100% ಹೀಗೆ ನಮ್ದು ಡಿಫಿಕಲ್ಟಿ ಲೆವೆಲ್ ಇರ್ತದೆ. ಜೊತೆಗೆ ಪ್ರಶ್ನೆ ಪ್ರಕಾರ ಕೆ ದೃಷ್ಟಿ से अंक बार ಅಂತೂ ಕೊಟ್ಟಿವಿ. ವಿಕಲ್ಪೀಯ ಪ್ರಶ್ನೆ ಅಂದ್ರೆ MCQ ಪ್ರಶ್ನೆಗಳು 2 ಇದಾವೆ, 2 ಅಂಕಗಳ ಕೇಳಿದೀವಿ, 10% ಬರ್ತದೆ. ಅನುರೂಪತಾ ಪ್ರಶ್ನೆಗಳು 2 ಇದಾವೆ, 2 ಅಂಕಗಳು ಹಾಗೂ 10%. ಲಘು ಉತ್ತರ ಕೇಳಿದೀವಿ 1 ಅಂಕಕ್ಕೆ 2 ಅಂಕದ ಪ್ರಶ್ನೆಗಳು, 3 ಅಂಕ ಹಾಗೂ 4 ಅಂಕದ ಪ್ರಶ್ನೆಗಳು, ಒಟ್ಟಿಗಾಗಿ 11 ಪ್ರಶ್ನೆಗಳು ಇದಾವೆ ಹಾಗೂ 20 ಅಂಕಗಳು ಪ್ರತಿಶತ ನೋಡುವುದಾದ್ರೆ 100%. ಉದ್ದೇಶದ ದೃಷ್ಟಿಯಿಂದ ಅಂಕ ಬಾರ ನೋಡೋದ್ರೆ ಸ್ಮರಣದಿಂದ 20% ಕೇಳಿದೀವಿ, ಸಮಜ್ನಾದಿಂದ 30% ಹಾಗೂ ಅಭಿವ್ಯಕ್ತಿಯಿಂದ 50%ವನ್ನ ಕೇಳಿದೀವಿ. ವಿಷಯ ವಸ್ತುಕ್ಕೆ ದೃಷ್ಟಿ से अंक ಬಾರ್ ಅಂತ ಕೊಟ್ಟಿದ್ದಾರೆ. ಗದ್ಯದಿಂದ 11 ಅಂಕಗಳನ್ನು ಕೇಳಲಾಗಿದೆ, ಪದ್ಯದಿಂದ 7 ಅಂಕ ಹಾಗೂ ವ್ಯಾಕರಣದಿಂದ 2 ಅಂಕಗಳನ್ನ ಕೇಳಲಾಗಿದೆ. ಇನ್ನು ಸಂಪೂರ್ಣವಾಗಿ ಡಿಟೇಲ್ ಆಗಿರುವಂತಹ ಬ್ಲೂ ಪ್ರಿಂಟ್ ಅನ್ನ ನೋಡುವುದಾದ್ರೆ ತಾವು ಇಲ್ಲಿ ನೋಡಬಹುದು. 8th ಆಧಾರ್ ಪತ್ರಕ್ ಅಥವಾ ಬ್ಲೂ ಪ್ರಿಂಟ್ ಅಂತ ಕರಿತೀವಿ FA3 ಜಕಾರ ಅಕಾಡೆಮಿ ಕಡೆಯಿಂದ ಇದನ್ನ ರೆಡಿ ಮಾಡಿದೀವಿ. ವಿಷಯ है तृतीय भाषा हिंदी और अंक है 20. ಸ್ಮರಣ, ಸಮಜ್ನ, ಅಭಿವ್ಯಕ್ತಿ ಹಾಗೂ ರಸಗ್ರಹಣ ಎನ್ನುವಂತ ವಿಷಯ ವಸ್ತುಗಳನ್ನು ತೆಗೆದುಕೊಂಡಿದ್ದೀವಿ. ವೃಕ್ಷ ಪ್ರೇಮಿ ತಿಮ್ಮಕ್ಕ ಪಾಠ ಎಂದು ನೋಡುವುದಾದ್ರೆ 2 ಪ್ರಶ್ನೆಗಳನ್ನು ಕೇಳಲಾಗಿದೆ, ಒಟ್ಟು 6 ಅಂಕಗಳು ಬರ್ತವೆ. ಹರ ಘೋಡದಿಂದ ನೋಡುವುದಾದ್ರೆ 3 ಪ್ರಶ್ನೆಗಳು ಹಾಗೂ 5 ಅಂಕಗಳು ಬರ್ತವೆ. ಅಭಿನವ್ ಗೀತ ಪದ್ಯ ಭಾಗದಿಂದ 2 ಪ್ರಶ್ನೆಗಳನ್ನ ಕೇಳಿದೀವಿ, 4 ಅಂಕಕ್ಕೆ. ಚುಂಬಕ್ ಹೈ ಧರತಿ ಹಮಾರಿ ಇದರಿಂದ 2 ಪ್ರಶ್ನೆಗಳು 3 ಅಂಕಕ್ಕೆ ಹಾಗೂ ವ್ಯಾಕರಣ ಭಾಗದಿಂದ 2 ಪ್ರಶ್ನೆಗಳನ್ನ ಕೇಳಲಾಗಿದೆ. ಪ್ರತಿಯೊಂದು ಪ್ರಶ್ನೆ ಡಿಫಿಕಲ್ಟಿ ಲೆವೆಲ್ ಕೂಡ ಕೊಟ್ಟಿದ್ವಿ. MCQ ಮೊದಲನೇ ಪ್ರಶ್ನೆ ಸರಳವಾಗಿದೆ, ಸಾಧಾರಣವಾಗಿದೆ, ಕಠಿಣತೆ ಇಲ್ಲಿದೆ. ಈ ಟೈಪ್ ಸಂಪೂರ್ಣವಾಗಿರುವಂತಹ ಬ್ಲೂ ಪ್ರಿಂಟ್ ಫುಲ್ಲಿ ಡಿಟೇಲ್ಡ್ ಮಾಡಿದೀವಿ. ಸೊ ಈಗ ನಾವು ಪ್ರಶ್ನೆ ಪತ್ರಿಕೆ ಹತ್ತ ಸಾಗೋಣ. ಪಠ್ಯ ಆಧಾರಿತ ಆಕलन LBA आधारित उपलब्धि परीक्षा FA3 एग्जाम नोड़ोरिದ್ದೇವೆ. कक्षा है हमारी 8वीं और विषय है तृतीय भाषा हिंदी और अंक हैं 20 और समय है 45 मिनट. मुख्य प्रश्न 1 देखेंगे, सही विकल्प चुनकर लिखे. ಸರಿಯಾಗಿರುವಂತ ಆಯ್ಕೆಯನ್ನ ಮಾಡಿ ಬರೀರಿ ಅಂತ 2 ಪ್ರಶ್ನೆಗಳನ್ನ ಕೇಳಿದೀವಿ. 7 MCQ ಪ್ರಶ್ನೆಗಳು ಇರ್ತವೆ. ಸೊ ಎಲ್ಲವೂ ಕೂಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ व्याकरण भाग से संबंधित प्रश्न रहते हैं. ಮೊದಲನೇ ಪ್ರಶ್ನೆ ನೋಡೋದಾದ್ರೆ अपना का विरुद्ध शब्द ಅಂತ ಕೇಳಿದ್ದಾರೆ. ಆಪ್ಷನ್ ಅನ್ನು ನೋಡೋದಾದ್ರೆ ಅ, दूसरा, आ, अलग, ई, पराया और ई है अन्य. ಸರಿಯಾಗಿರುವಂತಹ ಉತ್ತರವನ್ನ ನೋಡೋದಾದ್ರೆ अपना ಶಬ್ದದ ವಿರುದ್ಧಾರ್ಥಕ ಪದವಾಗಿದೆ ಈ ಪರಾಯ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 2 देखेंगे, परीक्षा शब्द का अन्य वचन रूप है ಅಂತ ಕೇಳಲಾಗಿದೆ. ಸೊ ಸರಿಯಾಗಿರುವಂತಹ ಆಪ್ಷನ್ ಗಳನ್ನು ನೋಡೋದಾದ್ರೆ ಪರೀಕ್ಷಾಯೇ, ಪರೀಕ್ಷಾओ, ಪರೀಕ್ಷಾ और इम्तिहान ಎನ್ನುವಂತದನ್ನ ಕೇಳಲಾಗಿದೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡೋದಾದ್ರೆ ಪರೀಕ್ಷಾ ಶಬ್ದಕ್ಕೆ ಅನ್ಯ ವಚನ ರೂಪ है ಪರೀಕ್ಷಾಯೇ ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ. ಅನುರೂಪತಾ ಪ್ರಶ್ನೆಗಳು ನೋಡಿದರೆ 2 ಪ್ರಶ್ನೆಗಳನ್ನು ಕೇಳಿದೀವಿ, ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟಿಗಾಗಿ 2 ಅಂಕ. ಫೂಲ್ ಸದಾ ಹಸ್ತೆ ರಹತೆ हैं, ಖಿಲ್ ಖಿಲ್ಕರ್ ಅಂತ ಡ್ಯಾಶ್ ಕೊಟ್ಟಿದ್ವಿ. ಸರಿಯಾಗಿರುವಂತಹ ಉತ್ತರ ಝರ್ತೆ ರಹತೆ ಎನ್ನುವಂಥದ್ದು ನಮ್ಮ ಮಕ್ಕಳು ಬರಿಬೇಕಾಗಿರುವಂತದ್ದು. ಪ್ರಶ್ನೆ 4 देखेंगे, अकबर बादशाह. इसी प्रकार से बीरबल कौन है? सही उत्तर है मंत्री ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಮುಖ್ಯ ಪ್ರಶ್ನೆ 3 ನೋಡೋದಾದ್ರೆ ನಿಮ್ನಲಿಖಿತ ಪ್ರಶ್ನೋं के उत्तर एक वाक्य में लिखे. 2 ಪ್ರಶ್ನೆಗಳನ್ನ ಕೊಟ್ಟಿದ್ದೀವಿ, 1 ವಾಕ್ಯದಲ್ಲಿ ಉತ್ತರಿಸೋದಕ್ಕೆ ಪ್ರತಿಯೊಂದಕ್ಕೆ 1 ಅಂಕ, 2 ಅಂಕಗಳು ಇಲ್ಲಿಂದ ಬರ್ತವೆ. ಇದನ್ನ ನೋಡೋದಾದ್ರೆ ಘೋಡೆ ಕೆ ಮಾಲಿಕ್ ಕಿ ಕಿತ್ನಿ ಶರ್ತೆ ಥಿ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಸರಿಯಾಗಿರುವಂತಹ ಉತ್ತರ ಘೋಡೆ ಕೆ ಮಾಲಿಕ್ ಕಿ 2 ಶರ್ತೆ ಥಿ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 6 ನೋಡೋದಾದ್ರೆ ಯುವಕ್ ಕೈಸಾತ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. इसका सही उत्तर है ಯುವಕ್ ಬುದ್ಧಿಮಾಂತ ಎನ್ನುವಂಥದ್ದು ಸರಿಯಾಗಿರುವಂತಹ उत्तर. मुख्य प्रश्न 4 देखेंगे, निम्नलिखित प्रश्नों के उत्तर 2 या 3 वाक्यों में लिखे. 2-3 वाक्यದಲ್ಲಿ ಉತ್ತರಿಸಿ. 2 ಪ್ರಶ್ನೆ ಕೇಳಿದೀವಿ, ಪ್ರತಿಯೊಂದಕ್ಕೆ 2 ಅಂಕ, ಒಟ್ಟಿಗಾಗಿ 4 अंक यहाँ से भी हमें आते हैं.
ಪ್ರಶ್ನೆ 7 देखेंगे ತಿಮ್ಮಕ್ಕ ने क्या संकल्प किया ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾಗಿರುವಂತಹ ಉತ್ತರವನ್ನ ನೋಡುವುದಾದ್ರೆ तिम्मक्का ने अपने पति की याद में हुलिकल ग्राम में गरीबों की निःशुल्क चिकित्सा के लिए अस्पताल निर्माण करने का संकल्प किया ಎನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಬರಿಬೇಕಾಗಿರುವಂತದ್ದು. ಪ್ರಶ್ನೆ 8 देखेंगे पेड़ से गिरे सेब को देखकर न्यूटन ने क्या सोचा ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾಗಿರುವಂತಹ ಉತ್ತರವನ್ನ ನೋಡುವುದಾದ್ರೆ पेड़ से गिरे सेब को देखकर न्यूटन ने सोचा कि यह सेब पेड़ से नीचे क्यों गिरा ಎನ್ನುವಂತದ್ದನ್ನ ಅವನು ವಿಚಾರ ಮಾಡ್ತಾನೆ. मुख्य प्रश्न 5 देखेंगे निम्नलिखित प्रश्नों के उत्तर 3 या 4 वाक्यों में लिखे 2 प्रश्न पूछेंगे प्रतियोंदಕ್ಕೆ 3 अंक कुल मिलाकर हम यहाँ से आते हैं 6 अंक. प्रश्न 9 ನೋಡುವುದಾದ್ರೆ बीरबल के अनुसार घोड़े के मालिक की 2 शर्तें क्या थी ಎನ್ನುವಂತದ್ದನ್ನ ಕೊಡಲಾಗಿದೆ. ಬೀರ್ಬಲನ ಅನುಸಾರ ಆ ಕುದುರೆ ಮಾಲೀಕನ ಷರತ್ತುಗಳು 2 ಏನೇನಿದ್ವು ಎನ್ನುವಂತದನ್ನ ಬರಿಬೇಕಾಗಿರುವಂತದ್ದು. इसका उत्तर हम इस प्रकार से लिखेंगे बीरबल के अनुसार घोड़े के मालिक की 2 शर्तें थी कि पहला घोड़े को लाने के लिए स्वयं बादशाह को ही जाना पड़ेगा ಎನ್ನುವಂತದ್ದು ಮೊದಲನೇದಾಗಿದ್ರೆ दूसरा है घोड़े को सप्ताह के 7 दिन के अलावा किसी भी दिन आकर ले जा सकते हैं. यह 2 उसके क्या थे शर्तें थी. 2 ಷರತ್ತುಗಳು ಇದ್ದು ಸೊ ಅದನ್ನ ತಾವು ಬರಿಬೇಕಾಗಿರುವಂತದ್ದು. प्रश्न 10 है फूल सब जग को किस रीति से सुरभित करते हैं ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನ ನಾವು ಬರೆಯೋದಾದ್ರೆ फूल अपनी रंग बिरंगी मोहक छवि के साथ अपने अंदर की सुगंध से तन से और मन से सब जग को सुरभित करते हैं ಎನ್ನುವಂತದನ್ನ ಬರಿಬೇಕಾಗಿತ್ತು. ಇನ್ನು ಕೊನೆಯದಾಗಿ ಮುಖ್ಯ ಪ್ರಶ್ನೆ 6 ನೋಡೋದಾದ್ರೆ निम्नलिखित प्रश्नों के उत्तर 5-6 वाक्यों में लिखिए ಅಂತ ಇದೆ. एक प्रश्न पूछा गया है 4 अंकों के लिए. आ प्रश्न ಏನು ಅಂತ ನೋಡೋದಾದ್ರೆ ಪ್ರಶ್ನೆ 11 है ತಿಮ್ಮಕ್ಕ के जीवन में मुसीबत के बारे में लिखे. ತಿಮ್ಮಕ್ಕಳ ಜೀವನದಲ್ಲಿ ಬಂದಿರತಕ್ಕಂತಹ ಅತಿ ಕಠಿಣ ಪರಿಸ್ಥಿತಿಯ ಬಗ್ಗೆ ತಿಳಿಸಿ ಬರೀರಿ ಅಂತ ಹೇಳಿದ್ದಾರೆ. जिसका उत्तर हम इस प्रकार से लिखेंगे तिम्मक्का के जीवन में मुसीबतें तब आई जब उनके पति की तबीयत खराब हुई, चिकित्सा न हो पाने के कारण उनकी मृत्यु हो गई और तिम्मक्का अकेली पड़ गई. इन मुसीबतों के बावजूद भी वह हिम्मत न हारी. ಸಂಪೂರ್ಣವಾಗಿ 3 ಪಾಯಿಂಟ್ಸ್ ಗಳನ್ನ ಬರೆದ್ರೆ ಮಕ್ಕಳು ತಮಗೆ 4 ಅಂಕಗಳು ಲಭಿಸ್ತವೆ. ಸೊ ಈ ತರ ಒಂದು FA3 ನಮ್ಮ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್ ಗಳ ಜೊತೆಗೆ ಇತ್ತು. ಸಪರೇಟ್ ಆಗಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಈ ಟೈಪ್ ಪ್ರಶ್ನೆ ಪತ್ರಿಕೆ ಕೂಡ ಇರುತ್ತೆ. ಸೊ ಇದರ ಒಂದು PDF ಬೇಕಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಮಿನಿಮಮ್ ಅಮೌಂಟ್ ಅನ್ನ ಪೇ ಮಾಡಿ ಆ ಸಂಪೂರ್ಣವಾಗಿರುವಂತಹ ಬ್ಲೂ ಪ್ರಿಂಟ್ ಅನ್ನ ಹಾಗೂ ಕ್ವಶನ್ ಪೇಪರ್ ಅನ್ನ ಹಾಗೂ ಕೀ ಆನ್ಸರ್ PDF ಅನ್ನ ಸಂಪೂರ್ಣವಾಗಿ ತಾವುಗಳು ಡೌನ್ಲೋಡ್ ಅನ್ನ ಮಾಡಿಕೊಳ್ಳಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋ ನಮ್ಮ ಮುಂದಿನ ವಿಡಿಯೋದಲ್ಲಿ ಹಾಗೂ SSLC ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳ ವಿಡಿಯೋಗಳು ಕೂಡ ಜಕಾರ ಅಕಾಡೆಮಿಯಲ್ಲಿ ಲಭ್ಯ ಇದಾವೆ. ತಾವುಗಳು ಅದನ್ನು ವೀಕ್ಷಿಸ್ತಾ ಇರಬಹುದು. ಮತ್ತೆ ಭೇಟಿಯಾಗೋ ನಮ್ಮ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.